Good morning. It's my birthday today. ಬೆಳಗ್ಗೆ ಎದ್ದ ತಕ್ಷಣ ತೇಜಸ್ ಸರ್ಪ್ರೈಸ್ ಮಾಡಿದ್ದಾರೆ. So cute. ನೋಡಿ ದೇ ಸರ್ಪ್ರೈಸ್ ಕೇಕ್ ಆರ್ಡರ್ ಮಾಡಿದ್ದಾನೆ. My favorite flowers. Look how cute. Thank you so much. Welcome. Happy birthday. Happy birthday to you. Happy birthday to you. Happy birthday, dear Jimmy. Happy birthday to you. ಬೆಳಗ್ಗೆ ಎದ್ದು ಕೇಕ್ ತಿಂತಾಯಿದ್ದೀನಿ. ರಾತ್ರಿ ನಿಮಗೆ ತೋರಿಸ್ದೆ ಹೆಂಗಿತ್ತು ವ್ಯೂ ಅಂತ. ಇವಾಗ ಮಾರ್ನಿಂಗ್ ಏನೋ ಒಂದು ನೀರು ತಗೊಂಡು ಕಾಣಿಸ್ತಿದೆ. ಐ ಥಿಂಕ್ ಇಟ್ಸ್ ಅ ಪೋರ್ಟ್. ನೋಡೋಣ, ಆದರೆ ಇವತ್ತು ಹೋಗ್ತೀನಿ ಅಲ್ಲಿಗೆ. Look how gorgeous it is. You know, I just realized something. ಇದು ನಾವು ವ್ಲಾಗಿಂಗ್ ಮಾಡ್ಕೊಂಡು ಐ ಹ್ಯಾವ್ ಬಿನ್ ಡಾಕ್ಯುಮೆಂಟಿಂಗ್ ಆಲ್ ದ ಕ್ಯೂಟ್ ಮೊಮೆಂಟ್ಸ್ ಇನ್ ಮೈ ಲೈಫ್. ಐ ಆಮ್ ರಿಯಲಿ ಹ್ಯಾಪಿ. ಎಲ್ಲೋ ಒಂದು ಕಡೆ ಇರುತ್ತೆ ನಂಗೆ ಮುಂದಕ್ಕೆ ಹೋಗಿ ನೋಡೋದಕ್ಕದು ಅಂತ. ಒಂಚೂರು ಇವಾಗ ರೆಡಿ ಆಗಿಬಿಟ್ಟು ಆಚೆ ಹೋಗೋಕ್ಕೆ ಪ್ಲ್ಯಾನ್ ಇದೆ. ಎಲ್ಲಿ ಅಂತ ನನಗೂ ಗೊತ್ತಿಲ್ಲ, ಬಟ್ ಐ ಆಮ್ ಎಕ್ಸೈಟೆಡ್. ಒಂಥರ ಎಲ್ಲ ಹೊಸ ಎಕ್ಸ್ಪೀರಿಯನ್ಸಸ್ ಆಯಿತು. ಇಲ್ಲಿ ಪ್ರಾಪರ್ ಡೌನ್ ಟೌನಲ್ಲಿ ನಾವು ಸ್ಟೇ ಇರೋದು ಇದೆ ಫಸ್ಟ್ ಟೈಮ್. ಅದರ್ವೈಸ್ ಸ್ವಲ್ಪ ಸಿಟಿ ಔಟ್ಸ್ಕರ್ಟ್ಸಲ್ಲಿ ಇರ್ತೀವಿ ಬಿಕಾಸ್ ಇಟ್ಸ್ ಚೀಪರ್ ದಟ್ ವೇ. ಪಾಪ ಇಲ್ಲಿ ಡೌನ್ ಟೌನ್ನಲ್ಲೇ ಮಾಡಿದ್ದಾನೆ ಹೋಟೆಲ್ನ. ಆಮೇಲೆ ಅದೇನೋ ಕ್ಯೂಟ್ ಸರ್ಪ್ರೈಸ್ ಆಗಿ ಫ್ಲವರ್ಸು ಕೇಕು ಬೆಳಗ್ಗೆ ತರಿಸಿದ್ದಾನೆ. ಈ ಹೋಟೆಲ್ ಅವ್ರು ಏನೋ ಇದು ಮಾಡಲಿಲ್ವಂತೆ, ಫ್ಲವರ್ಸ್ ಇಲ್ಲ ನಮ್ಮ ಹತ್ರ ಅಂತ. ಅದನ್ನು ಬೇರೆ ಸಪ್ರೇಟಾಗಿ ಆರ್ಡರ್ ಮಾಡಿ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಪಾಪ ಎಲ್ಲ ಮಾಡಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಕ್ಯೂಡಿ. ಹೊರಡೋಣ ಬನ್ನಿ, ಸ್ವಲ್ಪ ರೆಡಿಯಾಗಿ. ಹಿಂಗೆ ರೆಡಿಯಾಗಿದ್ದೀನಿ. ಸೊ ಇಟ್ಸ್ ಮೈ ಫಸ್ಟ್ ಔಟ್ಫಿಟ್ ಆಫ್ ದ ಡೇ. ಇವಾಗ ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿದೆ. ಇವಾಗ ಇಲ್ಲಿಂದ ವಿ ಆರ್ ಪ್ಲಾನಿಂಗ್ ಟು ಗೋ ಟು ಅನ್ ಐಲ್ಯಾಂಡ್. ಫಸ್ಟ್ ಗ್ರಾನ್ವೆಲ್ ಐಲ್ಯಾಂಡ್ ಅಂತ, ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀವಿ. ಇನ್ನು ತಿಂಡಿ ತಿಂದಿಲ್ಲ. ಐಲ್ಯಾಂಡ್ ಅಲ್ಲೇನೇ ಸ್ವಲ್ಪ ಏನೋ ಪಬ್ಲಿಕ್ ಮಾರ್ಕೆಟ್ ಥರ ಎಲ್ಲ ಇದೆಯಂತೆ. ಅಲ್ಲೇ ಏನಾದರೂ ಕ್ಯಾಫೇಸ್ ಅದಂದ್ರೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲೇ ತಿನ್ನೋಣ ಅಂತ. ಬನ್ನಿ ಹೊರಡೋಣ. ಎಲಿವೇಟರ್ಸ್ ಹತ್ರ ಬಂದ್ವಿ. ಇವಾಗ ಇಲ್ಲಿ ಪಾರ್ಕಿಂಗ್ ಎಲ್ಲಿ ಮಾಡಿದ್ದೀರಾ? ಕೆಳಗಡೆ ಬೇಸ್ಮೆಂಟ್ ನೋಡಬೇಕು. ಹೋಗಿ ಕಾರ್ ತಗೊಂಡು ಹೊರಡೋದು. ಇವರೇ ಮರ್ತೋಗಿದೆ ಆ್ಯಕ್ಚುಲಿ ಎಲ್ಲಿ ಪಾರ್ಕ್ ಮಾಡಿದ್ದಾರೆ ಅಂತ ನೆನೆ ರಾತ್ರಿ. ಸೊ P1 ಹೋಗ್ತಾ ಇದೀವಿ. ಹೋಪ್ಫುಲಿ ಅಲ್ಲಿ ಸಿಗುತ್ತೆ. ಹಿಂಗೆ ಇತ್ತಾ? ಹಿಂಗೆ ಇಷ್ಟೆಲ್ಲ ಹಿಂಗೆ ಫೋಟೋ ತಗೊಂಡಿದ್ದೀನಿ. ಫ್ಲೋರ್ ಫೋಟೋ ತಗೊಂಡಿದ್ದೀನಿ. ನೋಡಿ ಪಾರ್ಕಿಂಗ್ ಕಾರ್ ಹಂಟ್ ಮಾಡ್ತಾ ಇದೀವಿ ಇವಾಗ. ಅಲ್ಲಿ ಬಿಟ್ಟಿದ್ದೀವಿ. You were not right. You got confused. ಎಲ್ಲಿ ಅಂತ. ಎನಿವೇಸ್ ಸಿಕ್ಕಿದೆ ಇವಾಗ. ಬನ್ನಿ, ಹಶ್ವಾಗ್ತದೆ, ಬೇಗ ಹೊರಡೋಣ. ಕಾರಲ್ಲಿ ಬಂದು ಕೂತಿದ್ದೀವಿ ಇವಾಗ. ನಾನು ಏನು ಮಾಡಿದ್ದೀನಿ ಅಂದರೆ ಇದೊಂದು ಸ್ನ್ಯಾಕ್ಸ್ ಬ್ಯಾಗ್ ತಂದಿದ್ದೆ ಅಲ್ಲಿಂದ. ಸೊ ರೋಡ್ ಟ್ರಿಪ್ ಅಂದರೆ ಏನಾದ್ರು ತಿನ್ನೋಕ್ಕಿರುತ್ತೆ ಅಂತ ಅದರಲ್ಲೇ ಬಾಳೆಹಣ್ಣು ಬಿಟ್ಬಿಟ್ಟಿದ್ದೀನಿ. 2 ಬಾಳೆಹಣ್ಣು ತಂದಿದ್ದೆ ನೆನ್ನೆಗೆ ಅಂತ. ಇವಾಗ ಕಾರ್ ಓಪನ್ ಮಾಡಿದ್ರೆ ಬಾಳೆಹಣ್ಣು ಸ್ಮೆಲ್ ಫುಲ್ಲು ಎಲ್ಲಿಂದ ಬರ್ತಾ ಇದೆ ಅಂತ ಹುಡುಕ್ತಾ ಇದ್ದೀನಿ. ಬೈ ದ ವೇ, ಇಲ್ಲಿ ಒಂದು ಹೊಸ ಥಿಂಗ್ ಏನಂದರೆ ಯೂನಿಟ್ಟು ಕಿಲೋಮೀಟರ್ಸಲ್ಲಿದೆ. ಅಲ್ಲಿ ನಮ್ಮ ಸಿಯಾಟ್ಲಲ್ಲಿ ಇದಿತ್ತಲ್ಲ, ಮೈಲ್ಸ್ ಇತ್ತಲ್ವಾ, ಅದಕ್ಕೆ ಚೂರು ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಆಗ್ತಾ ಇದೆ ನಮಗೆ. ಹೋಟೆಲಿಂದ ಇವಾಗ ನಾವು ಹೋಗಬೇಕಾಗಿರೋ ಐಲ್ಯಾಂಡ್ಗೆ 3 ಕಿಲೋಮೀಟರ್ಸಾ? 3 ಕಿಲೋಮೀಟರ್ಸ್ ಇದೆ. ಅಪ್ರಾಕ್ಸಿಮೇಟ್ಲಿ ಒಂದು 15 ಮಿನಿಟ್ಸ್ ಆಗುತ್ತೆ ಹೋಗೋಕ್ಕೆ. ಎಷ್ಟು ಸ್ಪೀಡ್ ಲಿಮಿಟ್ ಇಟ್ಕೋಬೇಕು ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ತೇಜಸ್ ಕೈಯಲ್ಲಿದೆ ಇವಾಗ. ನಾವು ಟಿಕೆಟ್ ಹಾಕ್ಸ್ಕೊತೀವೋ ಇಲ್ವೋ ಅನ್ನೋದು. ನಮ್ಮ ಗಾಡಿ ಶೋರೂಮ್ ಇಲ್ಲಿದೆ ನೋಡಿ. BMW ಮಿನಿ ಕೂಪರ್. BMWದಾ? ಅವ್ರು ಡೀಲರ್ಸ್ ಇರ್ತಾರೆ ಅಷ್ಟೇ. ಇಲ್ಲಿಂದಾನೇ ಜಾಮ್ ಆಗಿಬಿಟ್ಟಿದೆ. ಇದೆ ನೋಡಿ ಗ್ರಾನ್ವೆಲ್ ಐಲ್ಯಾಂಡ್. ಅಲ್ಲಿ ಕ್ಯಾಫೆ ಇದೆ, ಫಿಶ್ ಆ್ಯಂಡ್ ಚಿಪ್ಸ್ ಅಂತೆ. ನಿಮಗೆ ಬೇಕಾ? ನಿಮ್ಗೆ ಏನು ಬೇಕು ಹೇಳಪ್ಪ. ಸೊ ಫೈನಲಿ ಪಾರ್ಕಿಂಗ್ ಇಲ್ಲಿ ಸಿಕ್ಕಿದೆ ನಮಗೆ. ಬಟ್ ಹಾಫ್ ಆನ್ ಅವರ್ ಇಲ್ಲೇ ಸುತ್ತಾಡಿದ್ದೀವಿ, ಪಾರ್ಕಿಂಗೇ ಸಿಕ್ಕಿಲ್ಲ. ಕೊನೆಗೆ ಸಿಕ್ತು ಇವಾಗ ಇಲ್ಲೆಲ್ಲೋ. ಅಷ್ಟರಲ್ಲಿ ಕಾರಿಂದ ನಾನು ಆಚೆ ಇದೆಯಾ ಅಷ್ಟರಲ್ಲಿ ಇವನು ತೇಜಸ್ ಇನ್ನೊಂದು ಸರ್ಪ್ರೈಸ್ ಕೊಟ್ಟಿದ್ದಾನೆ. Let me show you this cute bag. Really nice. Thank you so much. ಗಿಫ್ಟ್ಗಳ ಸುರಿಮಳೆ ಆಗ್ತಾ ಇದೆ ನನಗೆ ಈ ಸಲ ತೇಜಸ್ ಇಂದ. ಇವಾಗ ಇಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದಾನೆ. ಪಾರ್ಕಿಂಗ್ ಟಿಕೆಟ್ ಪೇ ಮಾಡಿ. ದಿಸ್ ಲುಕ್ಸ್ ಲೈಕ್ ಅ ಗುಡ್ ಐಲ್ಯಾಂಡ್. ಎಕ್ಸ್ಪ್ಲೋರ್ ಮಾಡೋಣ ಚೂರು.
ಹಂಗೆ ಏನಾದ್ರು ತಿನ್ನೋಣ ಫಸ್ಟು. ಎನರ್ಜಿ ಫುಲ್ ಲೋ ಇದೆ ಇವಾಗ. ಇವರೆಲ್ಲ ಇವಾಗ ಅಲ್ಲಿ ನೋಡ್ತಾ ಇದ್ರು, ಅಲ್ಲಿ ಕಾಂಕ್ರೀಟ್ ಇದೆಯಲ್ಲ ಹಾಗೆ. ನಮ್ಮ ಇಂಡಿಯಾಗೆ ಬಂದಿದ್ರೆ ಗಲ್ಲಿನಲ್ಲೂ ಸಿಗೋದು ಕಾಂಕ್ರೀಟ್ ಮಾಡೋದು. ಅದನ್ನು ಒಂದು ಟೂರಿಸ್ಟು ಸ್ಪಾಟ್ ಥರ ಹೋಗ್ತಾ ಇದ್ದಾರೆ. ಇಲ್ಲಿ ಪಬ್ಲಿಕ್ ಮಾರ್ಕೆಟೇ ಫೇಮಸ್ಸು. ಒಳಗಡೆ ಏನೇನೋ ಅಂಗಡಿಗಳೆಲ್ಲ ಇರುತ್ತೆ. ಪ್ರಾಪರ್ ತರಕಾರಿ ಅಂಗಡಿ ಥರ ಇದೆ ಇದು. There are fishes. ಇದು ಯಾವ್ದ್ರ ಥರ ಇದೆ ಹೇಳಿ? ನಾವು ಇದಕ್ಕೆ ಹೋಗಿದ್ವಲ್ಲ, ಅದೇ ವಿಸ್ಕಾನ್ಸಿನ್ ಪಬ್ಲಿಕ್ ಮಾರ್ಕೆಟ್ ಅಂತ ಹೋಗಿದ್ವಿ, ಅಲ್ಲಿ ಥರ ಇದೆ ಸೇಮ್. Wow, the berries look so fresh. You do? Yeah, just lie down. Yeah, that's it. Okay, get to go at 10 o'clock on your legs. ಇಲ್ಲಿ ನೋಡಿ, ಇದು ನಮ್ಮ ಇಂಡಿಯನ್ ಸ್ಟೋರ್ ಅನ್ಸುತ್ತೆ. ಗಂಧರ್ವ ಲೋಕ ಅಂತ ಇಟ್ಟಿದ್ದಾರೆ. ಮ್ಯೂಸಿಕ್ಕು, ವುಡ್ ಕಾರ್ವಿಂಗ್ಸ್ ಎಲ್ಲ ಇದೆ. ಏನು ಐರನಿ ಅಂದರೆ ಇಂಡಿಯನ್ ಸ್ಟೋರನ್ನು ಅವನು ಯಾರೋ ಇಟ್ಟಿದ್ದಾನೆ. ನೋಡಿ ಏನೇನಿದೆ, ತಬಲಾ ಥರ, ವುಡ್ ಕಾರ್ವಿಂಗ್ಸ್. ನಮ್ಮ ಹಳೆ ಕಾಲದಲ್ಲಿ ಹಿಂಗೆ ಹೊಡೆದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾ ಇದ್ರಲ್ಲ ಹಾಗೆ. ವಿಂಡ್ ಚೈಮ್ಸ್, ವೀಣೆ. ಮೈ ಗಾಡ್, ದಿಸ್ ಇಸ್ ರಿಯಲಿ ನೈಸ್. ಇದು ವ್ಯಾಂಕೂವರ್ ಫಿಶ್ ಕಂಪನಿ ಅನ್ನೋದ್ರಲ್ಲಿ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟೆಲ್ಲ ಆಪ್ಷನ್ಸ್ ಇದೆ ತಿನ್ನಕ್ಕೆ. ಆ್ಯಂಡ್ ಒಂಥರ ಹಾರ್ಬರ್ ವ್ಯೂ. ಹಾರ್ಬರ್ ವ್ಯೂ ರೆಸ್ಟೋರೆಂಟ್ ಅಂತ ತಿನ್ಕೊಂಡು ಇಲ್ಲೊಂದು ಫೇಮಸ್ ಡೋನಟ್ ಪ್ಲೇಸ್ ಇದೆ, ಲೀಸ್ ಡೋನಟ್ಸ್ ಅಂತ. ಸೊ ಅಲ್ಲೇ ಬಂದಿದ್ದೀವಿ. ಕ್ಯೂ ತೋರಿಸ್ತೀನಿ, ಅಷ್ಟು ಕ್ಯೂ ಇದೆ. ಸೊ ಕಾದ್ಬಿಟ್ಟು ನೋಡೋಣ. ಇವತ್ತು ಹೈಪ್ ರಾಸ್ಬೆರಿ ಫಿಲ್ಡ್ ಮತ್ತು ಡಬಲ್ ಚಾಕ್ಲೇಟ್ ಇವನ್ ತೊಗೊಂಡಿದ್ದಾನೆ. ಹಾಗೆ ವಾಟರ್ ಫ್ರಂಟ್ ವಾಕ್ ಬಂದ್ವಿ. ಅಲ್ಲಿಂದ ಈ ವ್ಯಾಂಕೂವರ್ ಸ್ಕೈಲೈನ್ ಕಾಣಿಸ್ತಾ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಹೇಗಿದೆ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಒಳ್ಳೆ ಜಾಮ್ ಫಿಲ್ ಮಾಡಿರೋ ಥರ ಇದೆ, ಸ್ಟ್ರಾಬೆರಿ ಜಾಮ್. ಇವಾಗ ಐಲ್ಯಾಂಡ್ ಮುಗಿಸ್ಕೊಂಡ್ವಿ. ಚೆನ್ನಾಗಿತ್ತು, ಕ್ಯೂಟ್ ಐಲ್ಯಾಂಡ್ ವಿತ್ ಆಲ್ ದೀಸ್ ಕ್ಯೂಟ್ ಶಾಪ್ಸ್. ಅದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ 3 ಆಗ್ತಾಯಿದೆ ಹತ್ತತ್ರ. ಐ ಥಿಂಕ್ ಸಾಯಂಕಾಲಕ್ಕೆ ಇವನೇನೋ ರಿಸರ್ವ್ ಮಾಡಿದ್ದಾರೆ ಅನ್ಸುತ್ತೆ ಹೋಟೆಲ್ಲು. ಹೋಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಹೋಟೆಲಲ್ಲಿ ರೆಸ್ಟ್ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ಅದಕ್ಕೆ ಇವಾಗ ಹೋಟೆಲ್ ಹೋಗಿ ರೆಸ್ಟ್ ಮಾಡಿ ಹೊರಡೋಣ. ಐಲ್ಯಾಂಡಿಂದ ಬಂದ ತಕ್ಷಣ ಫುಲ್ ಸುಸ್ತಾಗಿತ್ತು ಅಂತ ಮಲ್ಕೊಂಡ್ಬಿಟ್ವಿ ಇಬ್ಬರೂ. ಸೊ ಇವಾಗ ಆಲ್ಮೋಸ್ಟ್ 5:30 ಆಯಿತು. 6ಗೆ ರೆಸ್ಟೋರೆಂಟ್ ರಿಸರ್ವ್ ಮಾಡಿದಂತೆ. ಸೊ ರೆಡಿಯಾಗಿ ಅಲ್ಲಿಗೆ ಹೊರಡೋಣ. ಬಟ್ ಹಾಯ್, ಸೊ ದಿಸ್ ಇಸ್ ಮೈ ಸೆಕೆಂಡ್ ಔಟ್ಫಿಟ್. ಫುಲ್ ಔಟ್ಫಿಟ್ ತೋರಿಸ್ತೀನಿ ಆಮೇಲೆ ಆಚೆ ಇರೋ ಮಿರರಲ್ಲಿ. ಐ ಡೋಂಟ್ ನೋ, ದಟ್ಸ್ ಅ ಸರ್ಪ್ರೈಸ್ ಫಾರ್ ಮಿ. ಯಾವ ರೆಸ್ಟೋರೆಂಟು ಏನು ಮಾಡಿದಾನೆ ಏನು, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಅಂತ ಬಿಲ್ಡಪ್ ಎಲ್ಲ ಕೊಟ್ಟಿದ್ದಾನೆ. ಸೊ ಇವಾಗ ಅಲ್ಲಿ ಹೋಗಿ ತಿನ್ಕೊಂಡು ಆಮೇಲೆ ಅಲ್ಲಿಂದ ಇನ್ನೆಲ್ಲಾದರೂ ಕ್ಲೋಸ್ ಬೈ ವಾಕ್ ಮಾಡ್ಕೊಂಡು ಹೋಗೋ ಅಷ್ಟೇನಾದರೂ ಇದ್ರೆ ಹೋಗೋಣ ಅಂತ ಬೆಳಗ್ಗೆ ಮಾತಾಡ್ಕೊಂಡಿದ್ವಿ. ಇಲ್ಲಿಂದ ಮತ್ತೆ ಕಾರ್ ತೆಗೆದು ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡಿ ಅಲ್ಲಿ ಮತ್ತೆ ಪಾರ್ಕಿಂಗ್ ಚಾರ್ಜ್ ಏನಕ್ಕೆ ಕೊಡಬೇಕು ಅಂತ ವಿ ಡಿಸೈಡೆಡ್ ಟು ವಾಕ್ ಇಟ್ ಸೆಲ್ಫ್ ಫ್ರಮ್ ಇಲ್ಲಿಂದ ರೆಸ್ಟೋರೆಂಟ್ ತನಕ, ವಿಚ್ ಇಸ್ ಅರೌಂಡ್ 10 minutes. ಇಷ್ಟು ಇವಾಗಿರೋ ಪ್ಲ್ಯಾನು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಇಟ್ಸ್ ಅ ಬ್ರೀಸಿ ಸ್ಕರ್ಟ್ ಆ್ಯಂಡ್ ಟಾಪ್ ಸಿಚುವೇಶನ್ ಗೋಯಿಂಗ್ ಆನ್ ಹಿಯರ್. ಇಂಥ ಥರ ನಾನು ಫಸ್ಟ್ ಟೈಮ್ ಹಾಕ್ಕೊಂಡು ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಹೊಸು ನಾನು ನಿಮಗೆ ಬ್ಯಾಗ್ ತೋರಿಸಿಲ್ಲ ಅನ್ಸುತ್ತಲ್ವಾ, ಆವಾಗಲೇ ಕರೆಕ್ಟಾಗಿ ಕಾಣಿಸಿರಲ್ಲ. ಬನ್ನಿ ತೋರಿಸ್ತೀನಿ. ಸಿ ಹೌ ಕ್ಯೂಟ್ ಇಸ್ ದಿಸ್. ಥರ ಬ್ಯಾರಲ್ ಬ್ಯಾಗ್ ಥರ. ನನ್ನ ಹತ್ರ ಇಂಥ ಥರ ಯಾವುದೂ ಇರಲಿಲ್ಲ. ಸೊ ಬ್ಯಾಕ್ ಸ್ಟೋರಿ ಏನಂದರೆ, ಇದು ತೇಜಸ್ ಹೇಳಿದ್ದು ನನಗೆ. ಸೊ ಅವನಿಗೆ ನನ್ನ ಹತ್ರ ಎಂಥ ಥರ ಬ್ಯಾಗ್ ಇದೆ ಅನ್ನೋದು ಅಷ್ಟು ಐಡಿಯಾ ಇರಲಿಲ್ಲಂತೆ. ಸ್ಟೋರ್ಗೆ ಹೊರಟೋಗಿದ್ದಾನೆ. ಆ ಸ್ಟೋರಲ್ಲಿ ಹೋಗಿ ಅವಳು ಫುಲ್ ಸೆಲ್ ಮಾಡ್ತಿದ್ದಾಳಂತೆ ದಿಸ್ ಬ್ಯಾಗ್, ಶಿ ಲವ್ ಇಟ್, ಅದು ಇದು ಅಂತ. ಆಮೇಲೆ ಅವನಿಗೆ ಡೌಟ್ ಆಯಿತು, ಎಂಥದ್ದಿದೆಯಾ ನನ್ನ ಹತ್ರ ಅಂತ. ಸೊ ಅವಾಗ ತೊಗೊಳ್ದಲ್ಲೇ ಮತ್ತೆ ಮನೆಗೆ ಬಂದು ಎಲ್ಲ ಫುಲ್ ತೆಗೆದು ರಿಸರ್ಚ್ ಮಾಡಿ ನನ್ನ ಹತ್ರ ಎಂಥದ್ದಿಲ್ಲ ಅಂತ ಗೊತ್ತಾದಾದ್ಮೇಲೆ ಮತ್ತೆ ಹೋಗಿ ತಂದಂತೆ. ದಟ್ಸ್ ಕ್ಯೂಟ್. ಈ ಹೋಟೆಲ್ ಅವ್ರು ಏನಂದರೆ ನೀರು ಕೊಡೋಕ್ಕೆ ಅಳ್ತಾರಪ್ಪ.
ವಾಟರ್ ಬಾಟಲ್ ಕೊಟ್ಟರೆ ಏನಾಗತ್ತೆ ಇವ್ರಿಗೆ. ಯೂಶಲ್ ಆಗಿ ಇಂಥ ಟ್ರಿಪ್ಸ್ ಎಲ್ಲ ಬಂದಾಗ ಬಂದಿದ ತಕ್ಷಣ ವಿಲ್ ಗೋ ಟು ಸಮ್ ಇದು ಸೂಪರ್ ಮಾರ್ಕೆಟ್ ಆ್ಯಂಡ್ ಗೆಟ್ ಒನ್ ಕ್ರೇಟ್ ಆಫ್ ವಾಟರ್ ಬಾಟಲ್ಸ್ ತಂದು ಇಲ್ಲೆಲ್ಲ ಯೂಸ್ ಮಾಡ್ಕೊತೀವಿ. ಸೊ ಇವಾಗ ಖಾಲಿಯಾಗಿ ಹೋಗಿದೆ ಅದು. ಮತ್ತೆ ಅವನು ವಾಲೆಟ್ ಬಿಟ್ಟು ಬಂದ್ಬಿಟ್ಟಿದ್ದಾನೆ ತೇಜಸ್ ಅವಾಗಲೇ ಕಾರಲ್ಲೇನೆ. ಸೊ ಅದನ್ನ ತರಕ್ಕೆ ಹೋಗಿದ್ದಾನೆ. ಅವ್ನು ಬಂದಿದ ತಕ್ಷಣ ಹೊರಡೋದೇನೆ. ಇವಾಗ ಇಲ್ಲಿ ಡೌನ್ ಟೌನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬ್ಯೂಟಿಫುಲ್ ಆಗಿದೆ ಡೌನ್ ಟೌನ್. ಇಲ್ಲಿ ಯಾವ ರೆಸ್ಟೋರೆಂಟ್ಗೆ ಹೋಗ್ತಾರೆ ನಾವು ನೋಡಿ ಇನ್ನೂ ಹೇಳಿಲ್ಲ ಇವನು ರೆಸ್ಟೋರೆಂಟ್ ಹೆಸರು. ಸೊ ಇಟ್ ವಾಸ್ ಅಬೌಟ್ 10 minutes ವಾಕ್ ನಮ್ಮ ಹೋಟೆಲಿಂದ. ತೋರಿಸ್ತೀನಿ ಹೆಂಗಿದೆ ಇದು. ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಇದೆ. ಇಟ್ಸ್ ರಿಯಲಿ ನೈಸ್. ಈ ಬಿಲ್ಡಿಂಗ್ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ಮೇಲ್ಗಡೆ ರಿವಾಲ್ವಿಂಗ್ ಡೆಕ್ ಇದೆ ಅಂತೆ. ಅಲ್ಲಿ ರೆಸ್ಟೋರೆಂಟ್ ಇದೆ. ಪ್ರಾಬ್ಲಿ ಅಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಐ ಗೆಸ್ ಇಸ್ ದ್ಯಾಟ್ ಅಲ್ಲಿ ಹೋಗ್ತಾ ಇದ್ದೀವಿ ಅಂತ. ಹೌದಾ? ಎಸ್. ಬ್ಯೂಟಿಫುಲ್. So this is the view. Oh my god, it's beautiful. ಇದು ಗೊತ್ತಾಗ್ತಾ ಇದೆಯಾ? ನಾವು ಮೂವ್ ಆಗ್ತಾ ಇದ್ದೀವಿ. ಇದು ಅಬ್ಸರ್ವ್ ಮಾಡಿ ಇಲ್ಲಿ. ವಾವ್, ತೇಜಸ್ ಏನೋ ಮಾಡಿದ್ದಾರೆ. ಬರ್ಡೇ, ಹ್ಯಾಪಿ ಬರ್ಡೇ. ದ ಥೀಮ್ ಆಫ್ ಟಾಪ್ ಆಫ್ ವ್ಯಾಂಕೂವರ್ ಅನ್ನೋದು ರೆಸ್ಟೋರೆಂಟ್ ಹೆಸರು. ರೆಸ್ಟೋರೆಂಟ್. Thank you for celebrating with us. Fancy restaurant, ಇದು ಫ್ಯಾನ್ಸಿ ಮೆನ್ಯೂ. ಬ್ಲೇಡು ಹಾಗೆ ಇದೆ ಅಂತ ಅನಿಸ್ತಾ ಇದೆ. ವಾವ್, ಐ ಆಮ್ ಟ್ರೂಲಿ ಇಂಪ್ರೆಸ್ಡ್ ಬೈ ವಾಟ್ ತೇಜಸ್ ಹ್ಯಾಸ್ ಡನ್ ಹಿಯರ್. ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಲ್ಲಿ ಮಾಡಿರ್ತಾನೆ ಇದನ್ನು ಅಂತ. ವಾವ್, ಐ ಅಬ್ಸಲ್ಯೂಟ್ಲಿ ಲವ್ ಇಟ್. ಥ್ಯಾಂಕ್ ಯು ಸೋ ಮಚ್ ತೇಜಸ್. ಮೌಂಟೇನ್ ರೇಂಜಸ್ ಸಕ್ಕತ್ತಾಗಿದೆ. ದ ಪ್ಲ್ಯಾನ್ ಹಿಯರ್ ಇಸ್ ಸನ್ಸೆಟ್ಟಿಗೆ ಎಕ್ಸಾಕ್ಟಾಗಿ ನಾವು ಆ ಡಿರೆಕ್ಷನ್ಗೆ ಹೋಗ್ತೀವಿ ಅಂತ, ಆ ರಿವಾಲ್ವ್ ಹಾಕ್ಕೊಂಡು. ಸೊ ಇಟ್ಸ್ ಸಪೋಸ್ ಟು ಬಿ ವೆರಿ ಗುಡ್. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ತಿನ್ನೋಣ ಅಂತ ಸ್ಕೆಚ್ ಆಗ್ತಾ ಇದ್ದೀವಿ. ಸೊ ಆ ಟೈಮಿಗೆ ಕರೆಕ್ಟಾಗಿ ವಿಲ್ ಗೋ ದೇರ್. ತೋರಿಸ್ತೀನಿ ಇಲ್ಲಿ. ಅಲ್ಲಿ ಸನ್ಸೆಟ್ ಆಗ್ತಾ ಇರೋದು. ಸೊ ಹೋಪ್ಫುಲಿ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ. ಹೆಲಿಕಾಪ್ಟರ್ ಅದು ಲ್ಯಾಂಡ್ ಆಗ್ತದೆ. ಟೇಕ್ ಆಫ್ ಆಗ್ತದೆ. ಸೊ ಕೂಲ್. ಇವಾಗ ತಾನೇ ಆರ್ಡರ್ ಪ್ಲೇಸ್ ಮಾಡಿದ್ವಿ. ಬ್ಲೇಡ್ ರೆಸ್ಟೋರೆಂಟ್ ಇದೆ ಇದು. ಐ ಫೀಲ್ ಲೈಕ್ ಐ ಆಮ್ ಕ್ವೈಟ್ ಲಿಟ್ರಲಿ ಆನ್ ದ ಟಾಪ್ ಆಫ್ ದ ವರ್ಲ್ಡ್. ಈ ಹೆಸರು ರೆಸ್ಟೋರೆಂಟ್ಗೆ ಟಾಪ್ ಆಫ್ ವ್ಯಾಂಕೂವರ್ ಅಂತ ಹೆಸರು. ಇಟ್ ಇಸ್ ಟೋಟ್ಲಿ ಜಸ್ಟಿಫೈಯಿಂಗ್ ಇಟ್ಸ್ ನೇಮ್. ತುಂಬ ಚೆನ್ನಾಗಿದೆ. 4 sides ಎಲ್ಲ ಓಪನ್ ಆಗಿ ನಿಂತ್ಕೊಳ್ಳೋದು ಪ್ಲೇಸ್ ಇರುತ್ತೆ. ಸೊ ಅಲ್ಲಿ ನಿಂತ್ಕೊಂಡು ವಿಂಡೋ ಕ್ಲೀನಿಂಗ್ ಎಲ್ಲ ಮಾಡಬೇಕಂದ್ರೆ ಅದು ರೇಲ್ ಥರ ಇದೆ ಕನೆಕ್ಟೆಡ್. ಸೊ ಫುಲ್ಲು ರೊಟೇಟ್ ಆಗ್ತದೆ. 360 ಸನ್ಸೆಟ್ ಆಗ್ತಾ ಇದೆ. ಸಿ ಇಟ್. ವಾವ್, ಇಟ್ಸ್ ಗೋನಾ ಬಿ ಬ್ಯೂಟಿಫುಲ್. ಆಮೇಲೆ ನೋಡಿ ನಮಗೆ ಸ್ಕೈಲೈನ್ ವ್ಯೂ ಕಾಣಿಸ್ತಾ ಇದೆ. ವ್ಯಾಂಕೂವರ್ ಸ್ಕೈಲೈನ್ ವ್ಯೂ. ಅಬ್ಸಲ್ಯೂಟ್ಲಿ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಇದು ನಾನು ಕೇಜನ್ ಚಿಕನ್ ತೊಗೊಂಡೆ. ಇವನಲ್ಲಿ ಜಂಬೋ ಪ್ರಾನ್ಸ್ ಓವರ್ ರೈಸ್ ಏನೋ ತೊಗೊಂಡಿದ್ದಾನೆ. ಚೆನ್ನಾಗಿದೆ. ಫುಡ್ ಎಲ್ಲ ಹೆಂಗೆ ಅನಿಸ್ತು? ಫುಡ್ ಚೆನ್ನಾಗಿದೆ. ಓವರ್ ಹೈಪ್ ಟೇಸ್ಟ್ ಎಲ್ಲ ಗುಡ್. ಓವರ್ ಹೈಪ್ ಟು ಟೇಸ್ಟ್ ಎಲ್ಲ ಗುಡ್ ಅಂದರೆ ಓವರ್ ಹೈಪ್ ಅಂದರೆ ಫಾರ್ ದ ಪ್ರೈಸ್. ಜಾಸ್ತಿ ಗುಡ್. ಇಷ್ಟು ಮೇಲ್ಗಡೆ ಕರ್ಕೊಂಬಂದು ತಿನ್ನಿಸ್ತಾ ಇಲ್ವ, ಅದಕ್ಕೆ ಪ್ರೈಸ್ ಜಾಸ್ತಿ ಇದ್ದೇ ಇರುತ್ತೆ. ಆಂಬಿಯಾನ್ಸ್ ಬೂಜಿಯಾಗಿ ಇದಿಟ್ಟಿದ್ದಾರೆ ಕ್ಯಾಂಡಲ್ ಲೈಟ್. ರಾತ್ರಿ ಆದಮೇಲೆ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಲೈಟ್ಸ್ ಅನ್ಸುತ್ತೆ. ಒಂದು ಸ್ವಲ್ಪ ಡಾರ್ಕ್ ಆದಮೇಲೆ ಆಚೆ ಎಲ್ಲನೂ ಲೈಟ್ಸ್ ಬರುತ್ತೆ. ಜಸ್ಟ್ ವೇಟಿಂಗ್ ಫಾರ್ ದ್ಯಾಟ್. ಆಮೇಲೆ ಕತ್ಲೆ ಆಗಲಿ ಅಂತ ಕಾಯ್ತಾ ಇದ್ದೀವಿ ನಾವು. ಅದಕ್ಕೋಸ್ಕರ ಒಂದು ಡೆಸರ್ಟ್ ಬೇರೆ ಆರ್ಡರ್ ಮಾಡಿದ್ದೀವಿ. ಟ್ರೈ ಟು ಪುಷ್ ಇಟ್ ಆಸ್ ಫಾರ್ ಆಸ್ ಪಾಸಿಬಲ್. Happy birthday to you. Happy birthday to you. Birthday to you. ಡೆಸರ್ಟ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸರ್ಪ್ರೈಸ್ ಕೇಕ್ ಅವರಿಂದ. ಸೊ ಇದೊಂದು ಆರ್ಡರ್ ಮಾಡಿದ್ದೀವಿ. ಕ್ರೆಮ್ ರೂಲಿ. ಇಟ್ಸ್ ಮೈ ಫೇವ್ರೆಟ್ ಡೆಸರ್ಟ್. ಎಮ್ಮಗೆ ಹೋಗಬೇಕು ಮಾಲ್ ಲೆವೆಲ್ಗೆ. ಅಗೇನ್ ವಿಲ್ ಸಿ ದಟ್ ವ್ಯೂ. ಓ ಮೈ ಗಾಶ್, ಲುಕ್ ಹೌ ಕ್ರೇಜಿ ಇಟ್ ಇಸ್. ನಾವಿಲ್ಲಿ 44th ಫ್ಲೋರಲ್ಲಿ ರೆಸ್ಟೋರೆಂಟ್ ಇದ್ದಿದ್ದು. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಶೋರ್. ಎಕ್ಸ್ಪೀರಿಯನ್ಸ್ ಅಂತ ಪ್ರಾಮಿಸ್ ಮಾಡಿದ ತೇಜಸ್. ಸೊ ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್. ದ ಹೈಲೈಟ್ ಆಫ್ ಮೈ ಬರ್ಡೇ ವಾಸ್ ದಿಸ್ ರೆಸ್ಟೋರೆಂಟ್ ವಿಸಿಟ್. ತುಂಬ ಚೆನ್ನಾಗಿತ್ತು. ಇಲ್ಲೇ ಒಂದು 4 minutes ವಾಕಲ್ಲಿ
ಅದ್ಯಾವುದೋ ಕ್ಲಾಕ್ ವಿಚ್ ಇಸ್ ಫೇಮಸ್, ವಿಚ್ ಇಸ್ ರನ್ ಬೈ ಗ್ಯಾಸ್, ಅದು ಫೇಮಸ್ ಇದೆಯಂತೆ. ಸ್ಟೀಮ್ ಕ್ಲಾಕ್ ಅಂತೆ ಅದ್ರ ಹೆಸರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ತಿಂದ್ಬಿಟ್ಟಿದ್ದೀವಿ, ಸೊ ಅದಕ್ಕೆ ವಾಕೆ ಮಾಡ್ಕೊಂಡು ಹೋಗೋಣ ಅಂತ ಗೋಯಿಂಗ್. ಡೌನ್ ಟೌನ್ ಪ್ರಾಪರಲ್ಲಿದ್ದೀವಿ. ಇದೆಲ್ಲ ಗ್ಯಾಸ್ ಲ್ಯಾಂಪ್ಸು. ನಾವು ಹೋಗ್ತಾ ಇರೋದು ಹೆಸರು ಗ್ಯಾಸ್ ಟೌನ್ ಸ್ಟೀಮ್ ಕ್ಲಾಕ್ ಅಂತ. ದಿಸ್ ಇಸ್ ಗ್ಯಾಸ್ ಟೌನ್ ಸ್ಟೀಮ್ ಕ್ಲಾಕ್. ಸೊ ಎವ್ರಿ 15 ಮಿನಿಟ್ಸಿಗೆ ಅದು ಇಂಜಿನ್ ಮೇಲ್ಗಡೆಯಿಂದ ಫುಲ್ ಸ್ಮೋಕ್ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ ಎವ್ರಿ 15 ಮಿನಿಟ್ಸ್ಗೆ. ಸೊ ಜಸ್ಟ್ ನಾವು ಬರೋ ಅಷ್ಟರಲ್ಲಿ ಮುಗಿದೋಯ್ತು. ಸೊ ವಿಲ್ ವೇಟ್ ಇನ್ನೊಂದು 10 ಮಿನಿಟ್ಸ್. ಇವಾಗ ಮುಗಿಸ್ಕೊಂಡು ವಾಕಿಂಗ್ ಬ್ಯಾಕ್ ಟು ದಿ ಹೋಟೆಲ್. ಇದೇನೋ ಯೂನಿಯನ್ ಸ್ಟೇಷನ್ ಅಂತೆ. ಏನಿದು ತೇಜಸ್? ಒಂಥರ ಸೆಂಟರ್ ಎವ್ರಿ ಟೌನಲ್ಲಿ ಒಂದು ರೈಲ್ವೆ ಸ್ಟೇಷನ್, ಅಂಡರ್ಗ್ರೌಂಡ್ ರೈಲ್ವೆ ಸ್ಟೇಷನ್ ಕನೆಕ್ಟ್ಸ್ ಮಲ್ಟಿಪಲ್ ಸಿಟೀಸ್, ಮಲ್ಟಿಪಲ್ ಸ್ಟೇಟ್ಸ್ ಟ್ರೈನ್ಸ್ ಹೋಗೋದು, ಟ್ರ್ಯಾಕ್ ಅದೆಲ್ಲ ಇಲ್ಲೇ ಸಿಗುತ್ತೆ. ಪೆಸಿಫಿಕ್ riಮ್ ಅಂತ. ಫೇಮೌಂಟ್ ಪೆಸಿಫಿಕ್ ರಿಮ್ ಹಾಂ, ಈ ಹೋಟೆಲ್ ಅಂದ್ಕೊಂಡಿದ್ದು. ಬಟ್ ಇದು 1 ನೈಟ್ಗೆ ಆ ಸ್ವೀಟ್ ಇವಾಗ ನಾವು ತೊಗೊಂಡಿದ್ದೀವಲ್ಲ ಹಯಾಟಲ್ಲಿ, ಅದು ಈಕ್ವಲೆಂಟ್ $1,100 Canadian. ಲೆಫ್ಟಾ? ಹಾಂ, ಹ್ಞೂ. ಸೊ ಅದಕ್ಕೆ ಅಗೇನ್ ಗೋ ಫರ್. ಇವಾಗ ನಮ್ಮ ಹೋಟೆಲಿಗೆ ಬಂದ್ವಿ. ಒಳ್ಳೆ ವಾಕ್ ಆಯಿತು. ಸೊ ಇಲ್ಲೇ ಸ್ವಲ್ಪ ಹೋಟೆಲ್ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲೇನೋ ಪೂಲ್ ಇದೆಯಂತೆ. ಸೊ ಅದು ಇಲ್ಲಿ ಎಲ್ಲ ನೋಡ್ತಾ ಇದ್ವಿ. ಸೊ ಇಲ್ಲಿ ಬಂದಿದೆ ನೋಡಿ. ಎಲ್ಲಿದೆ ಪೂಲು ತೇಜಸ್? ಇಲ್ಲಿ 4th floor. ಹಾಂ, ಇಲ್ಲಿದೆ ನೋಡಿ ಪೂಲ್. ಸೊ ವಿ ಆರ್ ಇನ್ 1st floor. ಸೊ ಅಲ್ಲಿಗೆ ಹೋಗೋಣ ಇವಾಗ. ಬನ್ನಿ. ಆಯ್ತಲ್ಲ, ಚೆನ್ನಾಗಿ ತಿಂದ್ಬಿಟ್ಟು ನಡ್ಕೊಂಡು ಪ್ಲಸ್ ಇವಾಗ ನಾವು ಪ್ಲೀಸ್ ಡೋಂಟ್ ಸೇ ದಟ್. ಫಿಟ್ನೆಸ್ ಅಂಡ್ ಪೂಲ್ ಏರಿಯಾ. Yes, finally. ವ್ಯೂ ನೋಡಿ ಇಲ್ಲಿ ಹೇಗಿದೆ. ಇದು ದೆನ್ ಇಲ್ಲಿ ಪೂಲ್ ಏರಿಯಾ ಇದೆ. ಇಲ್ಲಿ ಪೂಲ್ ಇದೆ, ಆಮೇಲೆ ಐ ಥಿಂಕ್ ಅಲ್ಲಿ ಜಕೂಸಿ ಇದೆ, ಅಲ್ಲಿ ಸಾನಾ ಇದೆ. ಪೀಪಲ್ ಆರ್ ಯೂಸಿಂಗ್ ಇಟ್ ದೇರ್. ಆಗ ರೂಮಿಗೆ ಹೋಗ್ತಾ ಇದ್ದೀನಿ ನಾನು. ತೇಜಸ್ ಇನ್ನೊಂದು ಸ್ವಲ್ಪ ವಾಟರ್ ಬಾಟಲ್ಸ್ ಬೇಕು ಅಂತ ಗಾಡಿಯಿಂದ ತೆಗೆದು ಹೋಗಿದ್ದಾನೆ. It was a nice day. ಚೆನ್ನಾಗಿತ್ತು. ಇವತ್ತೆಲ್ಲ ಎಂಜಾಯ್ ಮಾಡಿದೆ ನಾನು. ಪಾಪ ತೇಜಸ್, he made sure that my 30 would be special. Thank you so much, Tejas. I'm really happy with whatever you have done. I couldn't have asked for more. Also ನಾನು ಹೊಸ ಕಂಟ್ರಿ ದಟ್ ಇಸ್ ಕ್ಯಾನಡಾನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ತೇಜಸ್ಸನ್ನು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ, ಒಂದು ಫಸ್ಟ್ ಟೈಮ್ ಕ್ಯಾನಡಾ. ಸೊ to do something that we both are new at is a different kind of experience, which I like. Okay, ನಾನು ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲೈಕ್, ಶೇರ್, ಕಾಮೆಂಟ್ ಎಲ್ಲ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. See you in the next one. Bye.